ಸುಮಲತಾ ವಿರುದ್ಧ ಮಾತನಾಡಿ ಪೇಚಿಗೆ ಸಿಲುಕಿದ್ರ ಎಚ್ಡಿಕೆ. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಮತ್ತೆ ಗುಡುಗಿದ್ದು ಹೇಗೆ ರಾಕ್? ಬೆಳ್ಳಂ ಬೆಳಗ್ಗೆಯೇ ಬೆಂಗಳೂರು ರೌಡಿಗಳಿಗೆ ಚಳಿ ಬಿಡಿಸಿದ್ದು ಹೇಗೆ ಖಾಕಿ ಪಡೆ? ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಸುಮಲತಾ ವಿರುದ್ಧ ಮಾತನಾಡಿ ಮಾಜಿ ಸಿಎಂ ಎಚ್ಡಿಕೆ ಪೇಚಿಗೆ ಸಿಲುಕಿದ್ರ. ಎದುರಾಳಿಗಳನ್ನ ಲೈಟ್ ಆಗಿ ಕಡೆಗಣಿಸಿದ್ದೇ ಅವರ ಸಂಕಷ್ಟಕ್ಕೆ ಕಾರಣವಾಗುತ್ತಾ? ರಾಜಕೀಯ ಲಾಭವಿಲ್ಲದಿದ್ರೂ ಸುಮಲತಾ ವಿರುದ್ಧ ಎಚ್ಡಿಕೆ ಹೇಳಿಕೊಟ್ಟಿದ್ದು ಯಾಕೆ? ನೋಡೋಣ ಕನ್ನಂಬಾಡಿ ಕದನ ನ್ಯೂಸ್ ಟಾಪ್ 9 ನಲ್ಲಿ. ಸಂಸದೆ ಸುಮಲತಾ ವಿರುದ್ಧ ಮಾತನಾಡಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪೇಚಿಗೆ ಸಿಲುಕಿದ್ದಾರಾ ಅನ್ನೋ ಅನುಮಾನ ಕೂಡ ಕಾಡ್ತಿದೆ. ಮಾತ್ರವಲ್ಲ, ಹಗಲು ಕಂಡ ಬಾವಿಗೆ ರಾತ್ರಿ ಬೀಳುವಂತಹ ಸನ್ನಿವೇಶವನ್ನೇನಾದ್ರೂ ಸೃಷ್ಟಿಸಿಕೊಂಡ್ರ ಅನ್ನುವಂತಾಗಿದೆ. ಯಾಕಂದ್ರೆ ಸುಖಾಸುಮ್ಮನೆ ಸುಮಲತಾ ವಿರುದ್ಧ ಹೇಳಿಕೆ ನೀಡಿ ಕುಮಾರಸ್ವಾಮಿ ಪೇಚಿಗೆ ಸಿಲುಕಿದಂತಾಗಿದೆ. ಸುಮಲತಾರನ್ನ ಕೆಆರ್ಎಸ್ ಗೇಟಿಗೆ ಮಲಗಿಸಿ ಅನ್ನೋ ಉಡಾಫೆ ಹೇಳಿಕೆಯೇ ಎಚ್ಡಿಕೆಗೆ ಸಂಕಷ್ಟ ತಂದೊಡ್ಡಿದೆ. ಸಂಸದೆ ಸುಮಲತಾ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಕೊಟ್ಟಂತಹ ಹೇಳಿಕೆ ಇದೀಗ ಅವರಿಗೆ ಕುತ್ತು ತರುತ್ತಿದೆ. ಸದ್ಯ ಎಚ್ಡಿಕೆ ಕೊಟ್ಟ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೀಡಾಗಿದೆ. ರಾಜಕೀಯ ಲಾಭವೂ ಇಲ್ಲದ, ಭವಿಷ್ಯದಲ್ಲೂ ಉಪಯೋಗವಿಲ್ಲದ ವಿಚಾರಕ್ಕೆ ಎಚ್ಡಿಕೆ ಹೇಳಿಕೆ ಕೊಟ್ಟಂತಾಗಿದೆ. ಸುಖಾಸುಮ್ಮನೆ ಆವೇಶದಲ್ಲಿ ಹೇಳಿಕೆ ಕೊಟ್ಟು ಮಾಜಿ ಸಿಎಂ ಪೇಚಿಗೆ ಸಿಲುಕಿದ್ದಾರೆ. ಇನ್ನು ಅನಗತ್ಯವಾದ ಮಾತಿನಿಂದ ವಿವಾದ ಜೆಡಿಎಸ್ ನಾಯಕರು ದೊಡ್ಡದು ಮಾಡಿಕೊಳ್ತಿದ್ದಾರೆ. ಭಾವವಿಷಯಕ್ಕೆ ಹೇಳಿಕೆ ಕೊಟ್ಟೆ ಕುಮಾರಸ್ವಾಮಿ ಪೇಚಿಗೆ ಸಿಲುಕಿದ್ದಾರೆ ಅಂತ ವಿಶ್ಲೇಷಣೆ ನಡೀತಿದೆ. ಸುಮಲತಾ ವಿರುದ್ಧ ನೀಡಿದ ಉಡಾಫೆ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಲು ಹೋಗಿ ಮತ್ತಷ್ಟು ಸಂದಿಗ್ಧ ಪರಿಸ್ಥಿತಿಯನ್ನು ಮಾಜಿ ಸಿಎಂ ಎಚ್ಡಿಕೆ ಮೈ ಮೇಲೆ ಎಳೆದುಕೊಂಡಂತಾಗಿದೆ. ತಮ್ಮ ಹೇಳಿಕೆ ಸಮರ್ಥಿಸಿಕೊಳ್ಳುವ ಭರದಲ್ಲಿ ಮೇಲಿಂದ ಮೇಲೆ ಎಡವಟ್ಟುಗಳನ್ನು ಮಾಡಿಕೊಂಡಂತಾಗಿದೆ. ಕಡೆಗಣಿಸುವ ಕಾಲದಲ್ಲಿ ಮೈ ಮೇಲೆ ಎಳೆದುಕೊಂಡು ರಂಪ ರಾಡಿ ಮಾಡಿಕೊಂಡಂತಹ ಕುಮಾರಸ್ವಾಮಿ ತಮ್ಮದೇ ಉಡಾಫಿ ಮಾತನ್ನ ಸಮರ್ಥಿಸಿಕೊಂಡು ಮತ್ತಷ್ಟು ಸಂದಿಗ್ಧ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಪೇಚಿಗೆ ಸಿಲುಕಿದ ಹತಾಶೆಯಲ್ಲಿರುವಂತಹ ಮಾಜಿ ಸಿಎಂ ಎಚ್ಡಿಕೆ ಮತ್ತಷ್ಟು ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳುತ್ತಿದ್ದಾರೆ. ತಮ್ಮ ಹೇಳಿಕೆ ಸಮರ್ಥಿಸಿಕೊಳ್ಳುವ ಭರದಲ್ಲಿ ಮೇಲಿಂದ ಮೇಲೆ ಎಡವಟ್ಟುಗಳನ್ನು ಮಾಡ್ತಾಲಿದ್ದಾರೆ. ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಳ್ಳುವ ಬದಲು ಮತ್ತಷ್ಟು ಆಕ್ರೋಶ ಹೊರಹಾಕ್ತಿರುವಂತಹ ಮಾಜಿ ಸಿಎಂರ ಬಾಲಿಶ ನಡಿಗೆ ಅವರಿಗೆ ಚಕ್ರವ್ಯೂಹಕ್ಕೆ ಸಿಲುಕುವಂತೆ ಮಾಡಿದೆ ಎನ್ನಲಾಗಿದೆ. ಸುಮಲತಾ ವಿರುದ್ಧ ಹೇಳಿಕೆ ಕೊಟ್ಟ ಮೇಲಾದರೂ ಸುಮ್ಮನಿರದ ಮಾಜಿ ಸಿಎಂ ಎಚ್ಡಿಕೆ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಸಂಶಯ ಕೂಡ ಮೂಡ್ತಿದೆ. ಯಾಕಂದ್ರೆ ಮೊದಲು ಅಂಬರೀಶ್ ನನ್ನ ಸ್ನೇಹಿತ ಅಂತ ಹೇಳಿದ ಎಚ್ಡಿಕೆ ಬಳಿಕ ಅಂಬಿ ಹೆಸರು ಹೇಳ್ಕೊಂಡೇ ಎತ್ತಿಕಟ್ಟೋಕ್ ಹೋಗಿ ಸುಮಲತಾರನ್ನ ಕೆಣಕಿದ್ರು. ಇದು ಕೂಡ ಎಚ್ಡಿಕೆಗೆ ತಿರುಗುಬಾಣವಾಗಿತ್ತು. ಇನ್ನು ನಟ ಅಂಬರೀಶ್ ತೀರ್ಕೊಂಡಾಗ ಮೃತದೇಹವನ್ನ ಮಂಡ್ಯಕ್ಕೆ ಶಿಫ್ಟ್ ಮಾಡುವ ವಿಚಾರದಲ್ಲೂ ಎಚ್ಡಿಕೆ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮಂಡ್ಯಕ್ಕೆ ಮೃತದೇಹ ಕೊಂಡೊಯ್ಯಲು ಫ್ಯಾಮಿಲಿಯವರು ಬೇಡ ಅಂದ್ರು. ನಾನೇ ಪಾರ್ಥಿವ ಶರೀರವನ್ನ ಕಳಿಸ್ಕೊಟ್ಟೆ ಅಂತ ಹೇಳಿ ಮತ್ತಷ್ಟು ಎಡವಟ್ಟು ಮಾಡಿದ್ರು. ತಾವೇ ಕೊಟ್ಟ ಹೇಳಿಕೆಯನ್ನು ಕುಮಾರಸ್ವಾಮಿ ಮರೆತಿದ್ದು ಇದೀಗ ಅವರಿಗೆ ಮುಳುವಾಗ್ತಿದೆ. ಎಚ್ಡಿಕೆ ಮತ್ತು ಸುಮಲತಾ ಎರಡು ಬಣಗಳ ಮಧ್ಯೆ ಕ್ಷಣಕ್ಕೂ ರೋಷ ಹೆಚ್ಚಾಗ್ತಾನಿದೆ. ಎರಡು ಬಣದಲ್ಲಿ ಆಡಿಯೋ ವಿಡಿಯೋ ಬಾಂಬ್ ಫೈಟ್ ಇದ್ದು, ನಾನು ಆಡಿಯೋ ಬಾಂಬ್ ಬಿಡ್ತೀನಿ ಅಂತ ಎಚ್ಡಿಕೆ ಹೇಳಿದ್ರು. ಇದಕ್ಕೆ ಆಡಿಯೋ ಬಾಂಬ್ಗಿಂತ ಮುಂಚೆ ನನ್ನ ಹತ್ರ ವಿಡಿಯೋ ಇಂದ ರಾಕ್ಲೈನ್, ನನ್ನ ಹತ್ರ ವಿಡಿಯೋ ಕೂಡ ಇದೆ ಅಂತ ರಾಕ್ಲೈನ್ ಹೇಳಿದ್ದಾರೆ. ಅದೇನಿದ್ರು ವಿಡಿಯೋ ಬಿಡಲಿ ಅಂತ ಸುಮಲತಾ ಸವಾಲ್ ಹಾಕಿದ್ದಾರೆ. ಇಬ್ಬರ ನಡುವಿನ ಆಡಿಯೋ ವಿಡಿಯೋ ಸದ್ಯ ಸದ್ದು ಮಾಡುತ್ತಿದೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಎದುರಾಳಿ ಬಣವನ್ನ ತುಂಬಾ ಲೈಟ್ ಆಗಿ ಪರಿಗಣಿಸಿದ್ದೆ ಅವರಿಗೆ ಮುಳುವಾಯ್ತಾ ಅನ್ನೋ ಡೌಟ್ ಕೂಡ ಕಾಡ್ತಿದೆ. ಯಾಕಂದ್ರೆ ಸುಮಲತಾ ಇಂಡಿಪೆಂಡೆಂಟ್ ಪಾರ್ಟಿ, ಅವರ ವಿರುದ್ಧ ಮಾತನಾಡಿದ್ರೆ ಯಾರು ಬರಲ್ಲ ಅಂತ ಅಂದುಕೊಂಡಿರಬೇಕು. ಆದ್ರೆ ಬಹುಶಃ ಈ ಪರಿ ಅವರೆಲ್ಲ ತಿರುಗಿ ಬೀಳಬಹುದು ಅನ್ನೋ ಅಂದಾಜಾಗಲಿ ಕಲ್ಪನೆಯಾಗಲಿ ಮಾಜಿ ಸಿಎಂ ಎಚ್ಡಿಕೆಗೆ ಮತ್ತು ಅವರ ಶಾಸಕರಿಗೆ ಇರಲಿಲ್ಲ. ಒಂದು ಕಡೆ ಅಂಬರೀಶ್ ನನ್ನ ಸ್ನೇಹಿತ ಅಂತ ಹೇಳ್ತಿರುವಂತಹ ಮಾಜಿ ಸಿಎಂ ಎಚ್ಡಿಕೆ ನನ್ನ ಸ್ನೇಹಿತನಿಗಾಗಿ ಇದೆಲ್ಲ ಮಾಡಿದೆ ಅಂತಾರೆ. ಅಂಬಿಗೂ ನನಗೂ ಬಹಳಷ್ಟು ಸ್ನೇಹ ಇತ್ತು ಎಂದಿದ್ದಾರೆ. ಇಷ್ಟೆಲ್ಲ ಹೇಳಿದ ನಂತರ ಅಂಬರೀಶ್ ಸ್ಮಾರಕ ವಿಚಾರದಲ್ಲಿ ಎಡವಟ್ಟು ಮಾಡಿಕೊಂಡ್ರ ಅನಿಸ್ತದೆ. ಯಾಕಂದ್ರೆ ಸಂಸದೆ ಸುಮಲತಾ, ನಟ ದೊಡ್ಡಣ್ಣ, ನಿರ್ಮಾಪಕ ರಾಕ್ಲೈನ್ ಆರೋಪ ಮಾಡಿದಂತೆ ಸ್ಮಾರಕ ವಿಚಾರಕ್ಕೆ ಸಂಬಂಧಿಸಿದಂತೆ ಮನವಿ ಪತ್ರ ಕೊಂಡೊಯ್ದಾಗ ಆದಂತಹ ಬೆಳವಣಿಗೆ ಎಚ್ಡಿಕೆಗೆ ಮುಳುವಾಗುವ ಸಾಧ್ಯತೆ ಇದೆ. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಮತ್ತೆ ಜಿದ್ದಿಗೆ ಬಿದ್ದ ರಾಕ್ಲೈನ್ ಗುಡುಗಿದ್ದು ಹೇಗೆ? ವೆಂಕಟೇಶ್ ಮನೆ ಮುಂದೆ ಜೆಡಿಎಸ್ ಕಾರ್ಯಕರ್ತರು ನುಗ್ಗಲು ಯತ್ನಿಸಿದ್ದು ಯಾಕೆ? ನಾನು ರಾಜಕೀಯಕ್ಕೆ ಬರಲ್ಲ ಅಂತಲೇ ರಾಕ್ಲೈನ್ ಟಕ್ಕರ್ ಕೊಟ್ರಾ? ನೋಡೋಣ ರಾಕ್ ಶಾಕ್ ನ್ಯೂಸ್ ಟಾಪ್ 9 ನಲ್ಲಿ.
ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಹರಿಹಾಯ್ದಿದ್ದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮನೆ ಎದುರು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ರಾಕ್ಲೈನ್, ನಾನು ಯಾರ ಮನಸ್ಸಿಗೂ ನೋವಾಗುವಂತೆ ಮಾತನಾಡಿಲ್ಲ. ನಾನು ಮಂಡ್ಯ ಅಷ್ಟೇ ಅಲ್ಲ, ರಾಜಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳಿದ್ರು. ನನಗೆ ರಾಜಕಾರಣ ಮಾಡುವ ಅವಶ್ಯಕತೆ ಇಲ್ವೇ ಇಲ್ಲ. ಅಂಬರೀಶ್ 20 ವರ್ಷಗಳಿಂದಲೂ ನನಗೆ ಆಪ್ತರಾಗಿದ್ರು. ಅಂಬಿ ನನ್ನ ಮೇಲಿರಿಸಿದಂತಹ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದಾಗಿ ನಾನು ಮಂಡ್ಯ ಚುನಾವಣೆಗೆ ಹೋಗಿದ್ದೆ ಅಂತ ರಾಕ್ಲೈನ್ ಹೇಳಿದ್ರು. ಮಾಜಿ ಸಿಎಂ ಎಚ್ಡಿಕೆ ಸೇರಿದಂತೆ ಜೆಡಿಎಸ್ ನಾಯಕರು ಸುಮಲತಾ ಬಗ್ಗೆ ಮಾಡುತ್ತಿರುವಂತಹ ಆರೋಪಕ್ಕೆ ಸಂಸದೆ ತಕ್ಕಂತೆ ಎದುರೇಟು ಕೊಡುತ್ತಿದ್ದಾರೆ. ಆದರೆ ಹೊರಗೆ ಧೈರ್ಯವಾಗಿ ಮಾತನಾಡುವ ಸುಮಲತಾ ಮನೆ ಒಳಗೆ ಬಂದು 10 ಬಾರಿ ಕಣ್ಣೀರು ಹಾಕಿದ್ರು ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ. ಎಚ್ಡಿಕೆ ವಿರುದ್ಧ ರಾಕ್ಲೈನ್ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳುವಂತೆ ಜೆಡಿಎಸ್ ಕಾರ್ಯಕರ್ತರು ಆಗ್ರಹಿಸಿದರು. ಇದಕ್ಕೆ ಟಕ್ಕರ್ ಕೊಟ್ಟಂತಹ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಅಂಬರೀಶ್ ಮತ್ತು ಸುಮಲತಾ ಬಗ್ಗೆ ಅನಗತ್ಯವಾಗಿ ಹೇಳಿಕೆ ಕೊಡ್ತಾ ಇದ್ರು. ಹೀಗಾಗಿ ನಿನ್ನೆ ನಾನು ಮಾತನಾಡಿದೆ. ನಾನು ನಿನ್ನೆಯೂ ಯಾವುದೇ ರಾಜಕೀಯ ಮಾತಾಡಿಲ್ಲ. ರಾಜಕೀಯ ಮಾತನಾಡಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ರು. ನಿನ್ನೆ ಆವೇಶದಿಂದ ನಾನು ಏನಾದ್ರೂ ಮಾತನಾಡಿದ್ರೆ ಕುಮಾರಸ್ವಾಮಿ ಅಭಿಮಾನಿಗಳಿಗೆ ನೋವಾಗಿರಬಹುದು ಅಂತ ಹೇಳಿದಂತಹ ರಾಕ್ಲೈನ್ ವೆಂಕಟೇಶ್, ನಾನು ತಪ್ಪಾಗಿ ಮಾತನಾಡಿದ್ರೆ ಎಲ್ಲಿ ಬೇಕಾದ್ರೂ ಕ್ಷಮೆ ಕೇಳ್ತೇನೆ. ಆದ್ರೆ ನಾನು ಕ್ಷಮೆ ಕೇಳುವಂತಹ ಮಾತನ್ನ ಏನ್ ಮಾತನಾಡಿದ್ದೇನೆ? ನಾನು ರಾಜಕೀಯದ ಬಗ್ಗೆ ಮಾತನಾಡಿಯೇ ಇಲ್ವಲ್ಲ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ರು. ಅಂಬರೀಶ್ ಅವರು ತೀರ್ಕೊಂಡಾಗ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಲು ಅವಮಾನ ಮಾಡಿದ್ರು. ಆಗ ಸಿಎಂ ಆಗಿದ್ದಂತಹ ಎಚ್ಡಿಕೆ ದೊಡ್ಡಣ್ಣನವರಿಗೆ ಅಪಮಾನ ಮಾಡಿದ್ರು. ಅಂಬರೀಶ್ ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಕ್ಕೆ ನಾನು ಮಾತನಾಡಲೇಬೇಕಿತ್ತು. ಒಬ್ಬ ಚಿತ್ರರಂಗದವನಾಗಿ ಮತ್ತು ಅಂಬಿ ಕುಟುಂಬದ ಆಪ್ತನಾಗಿ ನಾನು ಮಾತನಾಡಿದ್ದೇನೆ ಅಷ್ಟೇ. ನಾನು ಎಲ್ಲೂ ಎಚ್ಡಿಕೆ ವಿರುದ್ಧ ಕೆಟ್ಟದಾಗಿ ಮಾತನಾಡಿಲ್ಲ ಅಂತ ಇಂದು ರಾಕ್ಲೈನ್ ವೆಂಕಟೇಶ್ ಹೇಳಿದ್ರು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಕಿಡಿಕಾರಿರುವಂತಹ ಮಂಡ್ಯದಲ್ಲಿನ ಓರ್ವ ಜೆಡಿಎಸ್ ಮಹಿಳೆ ರಾಕ್ಲೈನ್ ವೆಂಕಟೇಶ್ಗೆ ಚುನಾವಣೆಗೆ ನಿಂತು ಗೆಲ್ಲುವಂತೆ ಸವಾಲು ಎಸೆದಿದ್ರು. ಇದನ್ನ ಸವಾಲಾಗಿ ಸ್ವೀಕರಿಸಿದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಾನು ಮನಸ್ಸು ಮಾಡಿದ್ರೆ ಎಂಎಲ್ಎ ಬೇಕಾದ್ರೂ ಆಗುವೆ, ಚುನಾವಣೆಗೆ ನಿಂತು ಎಂಪಿ ಬೇಕಾದ್ರೂ ಆಗುವೆ ಅಂತ ಗುಡುಗಿದ್ರು. ಚಿತ್ರರಂಗದ ಬಗ್ಗೆ ಎಚ್ಡಿಕೆ ಮಾತನಾಡಿದ್ದಕ್ಕೆ ನಾನು ಮಾತನಾಡಿದೆ ಅಷ್ಟೇ ಎಂದಂತಹ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನನ್ನ ಮನೆ ಮುಂದೆ ಬಹಳ ಕಷ್ಟಪಟ್ಟು ರಾತ್ರಿ ನಿದ್ದೆ ಇಲ್ಲದೆ ಬಂದು ಪ್ರತಿಭಟಿಸಿದ್ರು. ಆದ್ರೆ ಪ್ರತಿಭಟನೆ ಮಾಡಿಸಿದವರು ಎಸಿ ರೂಮ್ ನಲ್ಲಿ ಮಲಗಿದ್ರು ಅಂತ ರಾಕ್ಲೈನ್ ವೆಂಕಟೇಶ್ ಗುಡುಗಿದ್ರು. ಆದ್ರೆ ಪ್ರತಿಭಟನೆಗೆ ಯಾರು ಕುಮ್ಮಕ್ಕು ಕೊಟ್ರು ಅನ್ನೋದನ್ನ ಮಾತ್ರ ನೇರವಾಗಿ ರಾಕ್ಲೈನ್ ಹೇಳಲಿಲ್ಲ. ಸಂಸದೆ ಸುಮಲತಾ ಮುಗ್ಧರು ಎಂದುಕೊಂಡಿದ್ರೆ ಅದು ತಪ್ಪು ಅಂತ ಹೇಳಿದಂತಹ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಸುಮಲತಾ ಅಂಬರೀಶ್ ಹೈಲಿ ಎಜುಕೇಟೆಡ್ ಆಗಿದ್ದಾರೆ. ಅವರು ಅಂಬರೀಶ್ ಜೊತೆ 27 ವರ್ಷ ಸಂಸಾರ ನಡೆಸಿ ಎಲ್ಲವನ್ನ ಕಲ್ತಿದ್ದಾರೆ, ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದಾರೆ. ಸುಮಲತಾ ಅವರಿಗೆ ಹೇಳಲು ಐಡಿಯಾ ಕೊಡಲು ನಾನ್ಯಾರು? ಸುಮಲತಾ ಅವರದು ಹಿತ್ತಾಳೆ ಕಿವಿಯಲ್ಲ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ರು. ಅಂಬರೀಶ್ ಮತ್ತು ಸುಮಲತಾ ವಿರುದ್ಧ ಮಾತನಾಡಿದಕ್ಕಷ್ಟೇ ನಾನು ಪ್ರತಿಕ್ರಿಯಿಸಿದ್ದೆ, ನಾನು ರಿಯಾಕ್ಟ್ ಮಾಡಿದ್ದೇನೆ ಅಂತ ಹೇಳಿದಂತಹ ರಾಕ್ಲೈನ್ ವೆಂಕಟೇಶ್, ದೇವೇಗೌಡರ ಕುಟುಂಬವನ್ನ ಒಡೆಯಲು ನಾವ್ಯಾರು ಅಂತ ಹೇಳಿದ್ರು. ದೇವೇಗೌಡರ ಕುಟುಂಬದ 4 ಮಕ್ಕಳು ಚೆನ್ನಾಗಿಯೇ ಗೊತ್ತು. ದೇವೇಗೌಡರ ಕುಟುಂಬದ 4 ಸೊಸೆಯರು ಗೊತ್ತು. ನಾನು ಹೇಳಿದ ಮಾತ್ರಕ್ಕೆ ಅವರ ಕುಟುಂಬ ಒಡೆಯೋದಕ್ಕೆ ದೇವೇಗೌಡರ ಕುಟುಂಬ ಅಷ್ಟು ವೀಕ್ ಅಲ್ಲ ಅಂತ ರಾಕ್ಲೈನ್ ಟಾಂಗ್ ಕೊಟ್ರು. ಎಚ್ಡಿಕೆ ವಿರುದ್ಧ ತಿರುಗಿ ಬಿದ್ದ ರಾಕ್ಲೈನ್ ವೆಂಕಟೇಶ್ಗೆ ಜೆಡಿಎಸ್ ನಾಯಕರು ವಾರ್ನಿಂಗ್ ಕೊಟ್ಟಿದ್ದು ಹೇಗೆ? ಕೆರಳಿದ ಎಚ್ಡಿಕೆ ಬೆಂಬಲಿಗರು ರಾಕ್ ಮನೆಗೆ ನುಗ್ಗಲು ಯತ್ನಿಸಿದ್ದು ಯಾಕೆ? ಮಂಡ್ಯದಲ್ಲಿ ಎಷ್ಟು ಶಾಸಕರು ಬಿಇ ಮಾಡಿದ್ದಾರೆ? ನೋಡೋಣ ಎಚ್ಡಿಕೆ ಸುಮಾ ಬೆಂಬಲಿಗರ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಮಂಡ್ಯದಲ್ಲಿ ರೆಬೆಲ್ ಲೇಡಿ ಮತ್ತು ದಳಪತಿಗಳ ವಾರ್ ಮುಂದುವರೆದಿದ್ದು, ಸುಮಲತಾ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಮಳವಳ್ಳಿ ಶಾಸಕ ಅನ್ನದಾನಿ, ಜಿಲ್ಲೆಗೆ ಸಂಬಂಧಪಡದವರು ಎಚ್ಡಿಕೆ ಬಗ್ಗೆ ಮತ್ತು ಶಾಸಕರ ಬಗ್ಗೆ ಮಾತನಾಡುವುದು ತಪ್ಪು ಅಂತ ಗುಡುಗಿದ್ರು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಅನ್ನದಾನಿ, ಮಂಡ್ಯ ಜಿಲ್ಲೆ ಬಗ್ಗೆ ನಿಮ್ಗೇನ್ ಗೊತ್ತಿದೆ? ಸಿನಿಮಾ ನಿರ್ಮಾಣದ ಕೆಲಸ ಮಾಡ್ತಿದ್ದೀರಾ, ಮಾಡ್ಕೊಂಡಿರಿ ಅಷ್ಟೇ ಅಂತ ವಾರ್ನ್ ಮಾಡಿದ್ದಾರೆ. ಎಚ್ಡಿಕೆ ವಿರುದ್ಧ ಮತ್ತೆ ವಾಗ್ದಾಳಿ ಮುಂದುವರೆಸಿರುವಂತಹ ಶಾಸಕ ಅನ್ನದಾನಿ, ಮಂಡ್ಯ ಜಿಲ್ಲೆಯ ಬಗ್ಗೆ ಮಾತನಾಡುವಾಗ ನಾಲಿಗೆನ ಬಿಗಿ ಹಿಡಿದುಕೊಂಡು ಮಾತನಾಡಬೇಕು. ನಿಮಗೆ ಮಂಡ್ಯ ಜಿಲ್ಲೆ ಬಗ್ಗೆ ಏನ್ ಗೊತ್ತಿದೆ? ಯಾಕೆ ಮಾತನಾಡ್ತೀರಾ? ನೀವು ಸುಮಲತಾ ಮೇಡಮ್ ಗೆದ್ದ ಮೇಲೆ ಮಂಡ್ಯಕ್ಕೆ ಬಂದಿರೋದು. ನೀವು ಇನ್ನೊಂದ್ಸಲ ಮಂಡ್ಯ ಜಿಲ್ಲೆ ಹಾಗೂ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ.
ಕುಮಾರಸ್ವಾಮಿ ಅಲ್ಲ ಈ ರಾಜ್ಯ ಕನ್ನಡಿಗರ ಶಕ್ತಿ ಅಂತ ಅನ್ನದಾನಿ ಗುಡುಗಿದ್ರು. ಇನ್ನು ಶಾಸಕ ರವೀಂದ್ರ ಶ್ರೀಕಂಠಯ್ಯ ಬಗ್ಗೆಯೂ ಮಾತನಾಡಿದ ಶಾಸಕ ಅನ್ನದಾನಿ, ರವೀಂದ್ರ ಶ್ರೀಕಂಠಯ್ಯ ಒಬ್ಬರು ಸುಸಂಸ್ಕೃತರು. ಅವರ ತಂದೆ ಕಾಲದಿಂದ ರಾಜಕೀಯ ನೋಡಿದಂತಹ ವ್ಯಕ್ತಿ. ರವೀಂದ್ರ ಶ್ರೀಕಂಠಯ್ಯ ಅವರ ತಂದೆ ಮಹಾರಾಜರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಂತಹ ವ್ಯಕ್ತಿ ಅಂತ ಹೇಳಿದ್ರು. ರವೀಂದ್ರ ಶ್ರೀಕಂಠಯ್ಯ ಅಸಂಬದ್ಧವಾಗಿ ಮಾತನಾಡ್ತಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಅವರು ಮಾತನಾಡೋದು ಸರಿ ಇದೆ. ಕನ್ನಂಬಾಡಿ ಕಟ್ಟೆ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದು ಅದರ ಬಗ್ಗೆ ಮಾತನಾಡಿದಾಗ ಅವರು ಮಾತನಾಡಲೇಬೇಕಲ್ಲ ಅಂತ ಹೇಳಿದ್ರು. ನಮ್ಮ ಇಬ್ಬರು ಶಾಸಕರು ಬಿಇ ಮಾಡಿದ್ದಾರೆ. ನಾವೇ ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ ಅಂತ ಹೇಳಿಲ್ಲ. ಸುಮಲತಾ ಮಾತ್ರ ಈ ರೀತಿ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ ಅನ್ನದಾನಿ, ಇಂಜಿನಿಯರಿಂಗ್ ಮಾಡಿದ ಎಂಎಲ್ಎಗಳೇ ಮಾತನಾಡ್ತಿಲ್ಲ, ನೀವ್ಯಾಕೆ ಕನ್ನಂಬಾಡಿ ಕಟ್ಟೆನ ಎಳೆದುಕೊಂಡು ಬರ್ತೀರಾ ಅಂತ ಸುಮಲತಾ ವಿರುದ್ಧ ಗುಡುಗಿದ್ರು. ಜನ ವೋಟ್ ಕೊಟ್ಟಿದ್ದಾರೆ, ಸಂತೋಷ. ಚೆನ್ನಾಗಿ ಕೆಲಸ ಮಾಡಿ, ಜನ ಇಟ್ಟಿರುವ ಅಭಿಮಾನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರು. ನಾನು ಚಡ್ಡಿ ಹಾಕ್ತಾ ಇದ್ದ ವಯಸ್ಸಿನಿಂದಲೂ ಅಂಬರೀಷ್ ಅಣ್ಣನ ಪಿಕ್ಚರ್ ನೋಡ್ತಿದ್ದೇನೆ. ಅಂಬರೀಷ್ ಅಣ್ಣ ನಮ್ಮಜ್ಜಿ ಊರಿನವರು ಎನ್ನುವ ಅಭಿಮಾನ ನನಗಿದೆ ಅಂತ ಅನ್ನದಾನಿ, ಅಂಬರೀಷ್ ಅಣ್ಣನ ಅಭಿಮಾನವನ್ನ ಯಾರಾದ್ರೂ ಹೇಳಿಕೊಡ್ಬೇಕಾ ನಮಗೆ ಅಂತ ಹೇಳಿದ್ರು. 2ನೇ ತಲೆಮಾರಿಗೆ ನಮ್ಮ ಅಭಿಷೇಕ್ ಬರ್ತಿದ್ದಾರೆ, ಬರಲಿ, ಅವರೂ ಸಂತೋಷ ನಮ್ಗೆ, ನಾವು ಬೇಡ ಅನ್ನೋದಿಲ್ಲ. ಈ ಜಿಲ್ಲೆಯ ಮಗ ಅವನು, ಅಂಬರೀಷ್ ಅಣ್ಣನ ಮಗ ಅಂತ ಅಭಿಮಾನ ನಮಗೂ ಇದೆ. ಆದ್ರೆ ಕುಮಾರಣ್ಣನ ಕೆಣಕುವ ಕೆಲಸ ಮಾಡಬೇಡಿ ಅಂತ ಅನ್ನದಾನಿ ಹೇಳಿದ್ರು. ಅಂಬರೀಷ್ ಅಣ್ಣನಿಗೂ ರವೀಂದ್ರ ಶ್ರೀಕಂಠಯ್ಯ ಅವರ ನಡುವಿನ ವಿರಸ ನನಗೆ ಗೊತ್ತಿಲ್ಲ ಎಂದ ಶಾಸಕ ಅನ್ನದಾನಿ, ನಮ್ಮ ಶಾಸಕರಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆದಾಗ ಅವರನ್ನ ಕಾಪಾಡುವುದು ನಮ್ಮ ಕರ್ತವ್ಯ ಅಂತ ಅನ್ನದಾನಿ ಹೇಳಿದ್ರು. ನಾನು ಅವರ ಪರವಾಗಿ ನಿಲ್ತೇನೆ ಅಂತ ಹೇಳಿದ ಅನ್ನದಾನಿ ಸಂಸದೆ ಸುಮಲತಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲೆಯ ಮಹಾಕದನ ಸಕ್ಕರೆ ನಾಡಿನಿಂದ ಇದೀಗ ರಾಜಧಾನಿ ಬೆಂಗಳೂರಿಗೂ ವಿಸ್ತರಿಸಿದೆ. ನಿನ್ನೆ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ವಾಗ್ದಾಳಿ ನಡೆಸಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ. ರಾಕ್ಲೈನ್ ಎಂಟ್ರಿಯೊಂದಿಗೆ ವಾಗ್ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ. ದಳಪತಿಗಳು ರಾಕ್ಲೈನ್ ವಿರುದ್ಧ ನಿಗಿ ಕೆಂಡವಾಗ್ತಾ ಇದ್ದು, ರಾಕ್ಲೈನ್ ವೆಂಕಟೇಶ್ ನಿವಾಸ ಖಾಕಿ ಕೋಟೆಯಾಗಿ ಪರಿವರ್ತನೆಯಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ರಾಕ್ಲೈನ್ ವಾಗ್ದಾಳಿ ನಡೆಸಿದ್ದಕ್ಕೆ ರಾಕ್ಲೈನ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶ ಹೊರಹಾಕಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ನಿವಾಸಕ್ಕೆ ಪೊಲೀಸ್ ಬಿಗಿ ಭದ್ರತೆ ನಿಯೋಜಿಸಲಾಗಿತ್ತು. ಮಹಾಲಕ್ಷ್ಮಿ ಲೇಔಟ್ನ ರಾಕ್ಲೈನ್ ನಿವಾಸಕ್ಕೆ 1 ಕೆಎಸ್ಆರ್ಪಿ ತುಕಡಿ ಹಾಗೂ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ ರಾಕ್ಲೈನ್ ವೆಂಕಟೇಶ್ ಮನೆಗೆ ಜೆಡಿಎಸ್ ಬೆಂಬಲಿಗರು ಮುತ್ತಿಗೆ ಹಾಕಿದ್ರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ನಿವಾಸದೆದುರು ಜಮಾಯಿಸಿದಂತಹ ನೂರಾರು ಕಾರ್ಯಕರ್ತರು ರಾಕ್ಲೈನ್ ವೆಂಕಟೇಶ್ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದರು. ರಸ್ತೆಗೆ ಅಡ್ಡಲಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಮನೆಗೆ ನುಗ್ಗಲು ಕಾರ್ಯಕರ್ತರು ಯತ್ನಿಸಿದ್ರು. ಬೆಳ್ಳಂ ಬೆಳಗ್ಗೆಯೇ ರಾಜಧಾನಿಯಲ್ಲಿ ರೌಡಿಗಳಿಗೆ ಖಾಕಿ ಪಡೆ ಚಳಿ ಬಿಡಿಸಿದ್ದು ಯಾಕೆ? ರೌಡಿಗಳ ಮನೆ ರೇಡ್ ವೇಳೆ ಸಿಕ್ಕಿದ್ದು ಏನು? ಸೆಂಟ್ರಲ್ ಜೈಲಲ್ಲೂ ಕೈದಿಗಳು ಕರಾಮತ್ತು ಮಾಡಿದ್ದು ಹೇಗೆ? ನೋಡೋಣ ಖಾಕಿ ಶಾಕ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ವಿವಿಧೆಡೆ ಆಪರೇಷನ್ ನಡೆಸಿದ ಖಾಕಿ ಪಡೆ ಸುಮಾರು 200ಕ್ಕೂ ಹೆಚ್ಚು ರೌಡಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಿಟಿಲಿ ಹೆಚ್ಚಾಗ್ತಿರುವಂತಹ ಅಪರಾಧ ಪ್ರಕರಣಗಳನ್ನು ನಿಯಂತ್ರಣ ಮಾಡೋದಕ್ಕೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಬೆಳ್ಳಂ ಬೆಳಗ್ಗೆನೇ ರೌಡಿಗಳ ಮನೆ ಮೇಲೆ ರೇಡ್ ಮಾಡಿ ನಿವಾಸಗಳನ್ನ ಜಾಲಾಡಿ ಹಲವು ಮಾರಕಾಸ್ತ್ರಗಳನ್ನು ಜಪ್ತಿ ಮಾಡಿದ್ದಾರೆ. ಆದ್ರೆ ಇನ್ಮೇಲಾದ್ರೂ ಕೊಲೆ, ಸುಲಿಗೆ, ದರೋಡೆ, ರಾಬರಿ ಸೇರಿದಂತೆ ಇನ್ನು ಮುಂತಾದ ಅಪರಾಧ ಚಟುವಟಿಕೆಗಳಿಗೆ ಪೊಲೀಸರು ಪೂರ್ಣ ಪ್ರಮಾಣದಲ್ಲಿ ಫುಲ್ ಸ್ಟಾಪ್ ಹಾಕ್ತಾರೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ರೌಡಿಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. 1000ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಮನೆಗಳ ಮೇಲೆ ರೇಡ್ ಮಾಡಿ ಇಂಚಿಂಚು ಪರಿಶೀಲನೆ ನಡೆಸಿದ್ರು. ನಗರದ 8 ವಲಯಗಳ ಪೊಲೀಸರು ಏಕಕಾಲಕ್ಕೆ ದಾಳಿ ನಡೆಸಿದ್ದು ಮಲಗಿದ್ದ ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಲಾಕ್ಡೌನ್ ತೆರವು ಬಳಿಕ ನಗರದಲ್ಲಿ ಕ್ರೈಮ್ ಸಂಖ್ಯೆ ಹೆಚ್ಚಾಗಿದ್ದು ಹಣಕಾಸು ವ್ಯವಹಾರ, ವೈಯಕ್ತಿಕ ದ್ವೇಷ, ಕೆಲ ಕಾರಣಗಳಿಂದ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ರೌಡಿಗಳಿಗೆ ಬೆಳ್ಳಂಬೆಳಗ್ಗೆ ಪೊಲೀಸರು ಗ್ರಿಲ್ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದ್ದು ಕೈದಿಗಳಿಗೂ ಬಿಸಿ ಮುಟ್ಟಿಸಿದ್ದಾರೆ. ಬೆಳ್ಳಂಬೆಳಗ್ಗೆ 5 ಗಂಟೆ ಸುಮಾರಿಗೆ ಸಿಸಿಬಿ ಟೀಮ್ ದಾಳಿ ಮಾಡಿದ್ದು ಜೈಲಿನಲ್ಲಿ ಪರಿಶೀಲನೆ ನಡೆಸಿದೆ. ಕೆಲ ಕೈದಿಗಳನ್ನ ಎನ್ಕ್ವೈರಿ ಕೂಡ ಮಾಡಿದೆ. ಇತ್ತೀಚೆಗೆ ಸಿಟಿಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿದ್ದು ಈ ಕೃತ್ಯಗಳಿಗೆ ಜೈಲಿಂದ ಸ್ಕೆಚ್ ಹಾಕಲಾಗಿದೆ ಎನ್ನಲಾಗ್ತಿದ್ದು ಈ ಕಾರಣದಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ನಡೆಸಿದಂತಹ ಸಿಸಿಬಿ ಪೊಲೀಸರು ಶೋಧ ಕೂಡ ನಡೆಸಿದ್ದಾರೆ.
ಪರಪ್ಪನ ಅಗ್ರಹಾರ ಮತ್ತು ರೌಡಿಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ಮಾಡುವ ಮುನ್ನ ಸಿಟಿ ಕಮಿಷನರ್ ಕಮಲ್ ಪಂತ್ ಮೀಟಿಂಗ್ ಮಾಡಿದ್ರು. ಪೊಲೀಸ್ ಹೆಚ್ಚುವರಿ ಆಯುಕ್ತರು ಡಿಸಿಪಿಗಳ ಜೊತೆ ಸಭೆ ನಡೆಸಿದ್ರು. ಈ ವೇಳೆ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸೂಚಿಸಿದ್ರು. ಕ್ರೈಮ್ ಹುಟ್ಟಡಗಿಸಿ ಅಂತ ಫರ್ಮಾನು ಹೊರಡಿಸಿದ್ರು. ಅದರಂತೆ ಆಯಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳ ನಿವಾಸಗಳ ಮೇಲೆ ಪೊಲೀಸರು ನಿಗಾ ಇರಿಸಿ ಇಂದು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ದಾರೆ. ಬಾಲ ಬಿಚ್ಚಿದ್ರೆ ಕಟ್ ಮಾಡೋ ಎಚ್ಚರಿಕೆಯನ್ನ ರೌಡಿಗಳಿಗೆ ಪೊಲೀಸರು ಕೊಟ್ಟಿದ್ದಾರೆ. ಇನ್ನು ಪೂರ್ವ ವಿಭಾಗದ ರೌಡಿ ಶೀಟರ್ಗಳ ನಿವಾಸಗಳ ಮೇಲೂ ಪೊಲೀಸರು ರೇಡ್ ಮಾಡಿದ್ದಾರೆ. ಈ ವೇಳೆ ಕೆಲ ರೌಡಿಗಳನ್ನ ಆಸ್ಪತ್ರೆಗೆ ದಾಖಲಿಸಿ ವೈದ್ಯಕೀಯ ತಪಾಸಣೆಯನ್ನ ಪೊಲೀಸರು ನಡೆಸಿದರು. ಮಾದಕ ವಸ್ತು ಸೇವಿಸಿರುವಂತಹ ಕಾರಣದಿಂದಾಗಿ ರೈಸರ್ ಟೌನ್ ಸಂತೋಷ್ ಆಸ್ಪತ್ರೆಯಲ್ಲಿ ವಶಕ್ಕೆ ಪಡೆದಂತಹ ರೌಡಿಗಳಿಗೆ ಆರೋಗ್ಯ ತಪಾಸಣೆಯನ್ನ ನಡೆಸಿದ್ರು. ಇನ್ನು ಅರ್ಲಿ ಮಾರ್ನಿಂಗ್ ರೇಡ್ ಮಾಡ್ತಾ ಇದ್ದಂತೆ ನಿದ್ದೆಯಲ್ಲಿ ಕೆಲ ರೌಡಿಗಳನ್ನ ಪೊಲೀಸರು ಕಂಡು ಕಕ್ಕಾಬಿಕ್ಕಿಯಾದರು. ಬೆಳಗ್ಗೆ ದಾಳಿ ಮಾಡಿದಂತಹ ಪೊಲೀಸರು ಕೇಂದ್ರ ವಿಭಾಗದಲ್ಲಿ 70ಕ್ಕೂ ಅಧಿಕ ರೌಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ರೌಡಿಗಳ ಮನೆಯನ್ನ ಚೆನ್ನಾಗಿ ಜಾಲಾಡಿದಂತಹ ಪೊಲೀಸರು ಹಲವು ಮಾರಕಾಸ್ತ್ರಗಳನ್ನು ಜಪ್ತಿ ಮಾಡಿದ್ದಾರೆ. ಕೆಲ ರೌಡಿಗಳು ಮನೆಯಲ್ಲಿಟ್ಟಿದ್ದಂತಹ ಲಾಂಗ್ ಚೂರಿ ಚಾಕುವನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ತಮ್ಮ ಸುಪರ್ದಿಗೆ ಪಡೆದಂತಹ ಎಲ್ಲಾ ರೌಡಿ ಶೀಟರ್ಸ್ಗೆ ಮಾದಕ ವಸ್ತು ಸೇವಿಸಿರಬಹುದು ಅನ್ನೋ ಆರೋಪದಿಂದ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಮಾದಕ ವಸ್ತುಗಳ ಬಳಕೆ ಬಗ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದರು. ಉತ್ತರ ವಿಭಾಗದಲ್ಲಿ ಅತಿ ಹೆಚ್ಚು ರೌಡಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳ್ಳಂಬೆಳಗ್ಗೆ ರೌಡಿಗಳ ಮನೆಗಳನ್ನ ಭೂತಗನ್ನ ಹಾಕಿ ತಪಾಸಣೆ ನಡೆಸಿದಂತಹ ಪೊಲೀಸರು 152 ರೌಡಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇನ್ನು ಕುಖ್ಯಾತ ರೌಡಿಗಳಾದ ಸೈಲೆಂಟ್ ಸುನಿಲ, ಸೈಕಲ್ ರವಿ ಮನೆಗಳಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇನ್ನು ಉತ್ತರ ವಿಭಾಗದಲ್ಲಿ ರೌಡಿ ಶೀಟರ್ಗಳಾದಂತಹ ರಮೇಶ್ ಅಲಿಯಾಸ್ ಕುಳ್ಳಿ, ಆನಂದ್, ಅರುಣ್, ಶ್ರೀಕಾಂತ್ ಮನೆ ಸೇರಿದಂತೆ ಹಲವೆಡೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಹತ್ಯೆ ಕೇಸ್ನ ಇಬ್ಬರನ್ನ ಆಗ್ನೇಯ ವಿಭಾಗದ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಸುದ್ದುಗುಂಟೆಪಾಳ್ಯದ ರೌಡಿ ಶೀಟರ್ ಆನಂದ್ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ತಿಲಕ್ ನಗರ ರೌಡಿ ಶೀಟರ್ ಜಗ್ಗುವನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶ್ರೀರಾಮಪುರದ ಸ್ವತಂತ್ರ ಪಾಳ್ಯದಲ್ಲಿರೋ ರೌಡಿ ಶೀಟರ್ ಶಾಸ್ತ್ರಿ ಮನೆ ಮೇಲೂ ಪೊಲೀಸರು ರೇಡ್ ಮಾಡಿದ್ರು. ಬಾಬ್ನಾಗನ ಪುತ್ರ ಶಾಸ್ತ್ರಿ ಮನೆಯನ್ನ ಇಂಚಿಂಚು ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಅಂತ ಪೊಲೀಸರು ವಾರ್ನ್ ಕೊಟ್ಟರು. ಕೈ ಕಾರ್ಯಕರ್ತನ ಮೇಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೈ ಮಾಡಿದ್ದು ಯಾಕೆ? ಅನ್ಲಾಕ್ನಲ್ಲಿ ಪಾಳಿಯಲ್ಲಿ ಕಾಲೇಜ್ಗಳು ಓಪನ್ ಆಗಲಿವೆಯಾ? ವೀಕೆಂಡ್ ಕರ್ಫ್ಯೂನಿಂದ ಈ ವಾರ ಮುಕ್ತಿ, ಜನಜಾತ್ರೆ ಸೇರಿದ್ದು ಎಲ್ಲೆಲ್ಲಿ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಅನ್ಲಾಕ್ ಬೆನ್ನಲ್ಲೇ ಕಾಲೇಜು ಆರಂಭಕ್ಕೆ ಚಿಂತನೆ ಮಾಡಲಾಗಿದೆ. ಪಾಳಿ ಪದ್ಧತಿಯಲ್ಲಿ ಪದವಿ ಕಾಲೇಜುಗಳು ಓಪನ್ ಮಾಡುವ ಚಿಂತನೆ ಮಾಡಲಾಗ್ತಿದೆ. ದ್ವಿತೀಯ ಪಿಯು ಪರೀಕ್ಷೆ ಇಲ್ಲದೆ ಎಲ್ಲರೂ ಪಾಸ್ ಆಗಿದ್ದು 100% ಫಲಿತಾಂಶ ಘೋಷಿಸಿದ್ದು 2021ನೇ ಸಾಲಿನ ದ್ವಿತೀಯ ಪಿಯು ಪರೀಕ್ಷೆಗೆ ಒಟ್ಟು 6,86,680 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಪೈಕಿ ಫ್ರೆಷರ್ಸ್ ಅಂಡ್ ರಿಪೀಟರ್ಸ್ ಸೇರಿ ಒಟ್ಟು 6,69,203 ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸ್ ಆಗಿದ್ದಾರೆ. ಇನ್ನು ಪ್ರತಿ ವರ್ಷ ಸರ್ಕಾರಿ ಪದವಿ ಕಾಲೇಜಿಗೆ 1.25 ಲಕ್ಷ ಹೊಸ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಎರಡು 2021-22ನೇ ಸಾಲಿನ ಪದವಿಗೆ 2.50 ಲಕ್ಷ ವಿದ್ಯಾರ್ಥಿಗಳ ದಾಖಲಾಗುವ ನಿರೀಕ್ಷೆ ಇದೆ. ಒಂದು ವೇಳೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದರೆ ಪಾಳಿ ಪದ್ಧತಿಯಲ್ಲಿ ಪದವಿ ಕಾಲೇಜುಗಳನ್ನು ತೆರೆಯಲು ಸರ್ಕಾರ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಾಲೇಜುಗಳಲ್ಲಿ ಕೊಠಡಿ ಸಮಸ್ಯೆ, ಉಪನ್ಯಾಸಕರ ಕೊರತೆ ಸಾಧ್ಯತೆ ಇದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯುಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಪಾಳಿ ಪದ್ಧತಿ ಹಾಗೂ ರೆಗ್ಯುಲರ್ ಕಾಲೇಜುಗಳನ್ನು ಹಾಗೂ ಸಂಜೆ ತರಗತಿಗಳಾಗಿ ಮಾರ್ಪಾಡು ಮಾಡಲು ಚಿಂತನೆ ನಡೆಸಲಾಗುತ್ತಿದೆ. ಪಿಯು ಫಲಿತಾಂಶ ಪ್ರಕಟಗೊಂಡ ಬಳಿಕ ಅಂದರೆ ಜುಲೈ 20ರ ಬಳಿಕ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಪ್ರವೇಶಾತಿ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಅನ್ಲಾಕ್ 3.4ನಲ್ಲಿ ವೀಕೆಂಡ್ ಕರ್ಫ್ಯೂಗೆ ಬ್ರೇಕ್ ಬಿದ್ದಿದೆ. ಇಂದು ಅನ್ಲಾಕ್ ನಂತರ ರಿಲೀಫ್ ಸಿಕ್ಕಿರೋ ಮೊದಲ ವೀಕೆಂಡ್ ಆಗಿದ್ದು ಬೆಂಗಳೂರು ಸಹಜ ಸ್ಥಿತಿಗೆ ಮರಳಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಉಂಟಾಗಿದ್ದು ವ್ಯಾಪಾರ ವಹಿವಾಟಿನಲ್ಲಿ ಮುಗಿಬಿದ್ದಿದ್ದ ಜನರು ಅಂತರ ಮಾಸ್ಕ್ ಹಾಕಿಕೊಳ್ಳದೆ ವ್ಯಾಪಾರದಲ್ಲಿ ತಲ್ಲೀನರಾಗಿದ್ರು. ಮೂರು ತಿಂಗಳ ಬಳಿಕ ಇಂದು ಫ್ರೀ ವೀಕೆಂಡ್ ಆಗಿದೆ. ಸರ್ಕಾರ ಅನ್ಲಾಕ್ 3.4ನಲ್ಲಿ ವೀಕೆಂಡ್ ಕರ್ಫ್ಯೂ ರದ್ದುಗೊಳಿಸಿದ್ದಾರೆ. ಲಾಕ್ಡೌನ್ ನಂತರ ವೀಕೆಂಡ್ ದಿನವೂ ಕರ್ಫ್ಯೂ ಜಾರಿಯಲ್ಲಿತ್ತು. ವೀಕೆಂಡ್ ಕರ್ಫ್ಯೂ ಇಲ್ಲದೇ ಇರುವ ಕಾರಣಕ್ಕೆ ಗಾಂಧಿ ಬಜಾರ್ನಲ್ಲಿ ತುಂಬಿರುವ ಜನರು ಹೋಟೆಲ್, ಹೂ, ತರಕಾರಿ ಅಂಗಡಿಗಳ ಮುಂದೆ ನಿಂತಿದ್ರು. ಗಾಂಧಿ ಬಜಾರ್ನ ವಿದ್ಯಾರ್ಥಿ ಭವನ ಹೋಟೆಲ್ ಫುಲ್ ರಶ್ ಆಗಿತ್ತು. ಬೆಂಗಳೂರಿನ
ಸುತ್ತಮುತ್ತ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆಯಾಗ್ತಿದೆ. ಮಳೆಯಿಂದಾಗಿ ಬೈಕ್ ಸವಾರರಿಗೆ ಕಿರಿಕಿರಿ ಉಂಟಾಗಿದೆ. ಬೆಂಗಳೂರಿನ 8ನೇ ಮೈಲಿ ಜಾಲಹಳ್ಳಿ ಕ್ರಾಸ್ ಬಾಗಲಕುಂಟೆಯಲ್ಲಿ ತುಂತುರು ಮಳೆಯಾಗ್ತಿದ್ದು ಮಳೆಯ ನಡುವೆಯೇ ಕೆಲಸ ಕಾರ್ಯಗಳಿಗೆ ಜನ ತೆರಳಿದ್ರು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜಿ ಮಾದೇಗೌಡರ ಆರೋಗ್ಯ ವಿಚಾರಿಸಲು ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಅವರ ಹೆಗಲ ಮೇಲೆ ಕೈ ಹಾಕಲು ಬಂದ ಕಾರ್ಯಕರ್ತನಿಗೆ ಬಂಡೆ ಬಾರಿಸಿದ್ದಾರೆ. ಹಿಂಭಾಗದಿಂದ ಡಿಕೆಶಿ ಹೆಗಲ ಮೇಲೆ ಕೈ ಹಾಕಲು ಮುಂದಾದ ಕಾರ್ಯಕರ್ತನ ತಲೆ ಮೇಲೆ ಪಟಾರ್ ಅಂತ ಬಾರಿಸಿದ್ದಾರೆ. ಡಿಕೆ ಕೊಟ್ಟ ಏಟಿಗೆ ಕಾರ್ಯಕರ್ತ ತಬ್ಬಿಬ್ಬಾಗಿದ್ದಾನೆ. ಹೆಗಲ ಮೇಲೆ ಕೈ ಹಾಕ್ತೀಯಾ, ಕಾಮನ್ ಸೆನ್ಸ್ ಇಲ್ವಾ ಎಂದು ಗದರಿದ ಡಿಕೆ ಶಿವಕುಮಾರ್ ವರ್ತನೆಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿದೆ. ಅನ್ಲಾಕ್ ಬೆನ್ನಲ್ಲೇ ಲಾಕ್ಡೌನ್ ಕೊರೋನಾ ಗುಂಗಿನಿಂದ ಆಚೆ ಬಂದು ಜನ ನಂದಿ ಬೆಟ್ಟಕ್ಕೆ ಆಗಮಿಸುತ್ತಿದ್ದು ಪೊಲೀಸ್ ಸರ್ಪಗಾವಲು ಹೆಚ್ಚಾಗಿದೆ. ನಂದಿಗಿರಿ ಬೆಟ್ಟದಲ್ಲಿ ಮಾಸ್ಕ್, ಹೆಲ್ಮೆಟ್, ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ಬುದ್ಧಿ ಹೇಳಿ ಪೊಲೀಸರು ದಂಡ ವಸೂಲಿ ಮಾಡಿದ್ರು. ನಂದಿಗಿರಿಧಾಮ ಅನ್ಲಾಕ್ ಬೆನ್ನಲ್ಲೇ ಪ್ರಥಮ ಬಾರಿಗೆ ಗಿರಿಧಾಮಕ್ಕೆ ಕಾರು, ಬೈಕ್ಗಳಲ್ಲಿ ಪ್ರವಾಸಿಗರು ದಾಂಗುಡಿ ಇಟ್ಟಿದ್ದಾರೆ. ಮೈಸೂರಿನಲ್ಲಿ ಲಸಿಕೆಗಾಗಿ ಜನರ ಪರದಾಟ ಮುಂದುವರೆದಿದೆ. ಲಸಿಕೆ ಸಿಗದ ಜನ ಆಕ್ರೋಶ ಹೊರಹಾಕಿದ್ರು. ಮೈಸೂರಿನ ಜೆಪಿ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನಜಂಗುಳಿಯೇ ಉಂಟಾಗಿತ್ತು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ನೋ ಲಸಿಕೆ ಬೋರ್ಡ್ ಹಾಕಿ ಬೇಕಾದವರಿಗೆ ಲಸಿಕೆ ಹಾಕ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ರು. ಹೀಗಾಗಿ ಸಿಬ್ಬಂದಿಗೆ ಸ್ಥಳೀಯರೆಲ್ಲ ಸೇರಿ ತರಾಟೆ ತೆಗೆದುಕೊಂಡ್ರು. ಕೊಡಗಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ನಾಳೆಯಿಂದ 2 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಕೊಡಗು ಜಿಲ್ಲೆಯಲ್ಲಿ 2-3 ದಿನ ಮಳೆ ಆತಂಕವಿದೆ. ದಿನಕ್ಕೆ 200 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಟ್ಟಗುಡ್ಡ, ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಪಟುಗಳಿಗೆ ಮೋದಿ ಸಂವಾದ ನಡೆಸುತ್ತಿರುವುದು ಯಾಕೆ? ಶ್ರೀಲಂಕಾ ತಂಡಕ್ಕೆ ನೂತನ ಕ್ಯಾಪ್ಟನ್ ಯಾರಾಗ್ತಾರೆ? ದರ್ಶನ್ ಬಗ್ಗೆ ಹರಿದಾಡ್ತಿರೋ ಸುಳ್ಳು ಸುದ್ದಿಯಾದ್ರೂ ಏನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಲಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಭಾರತವನ್ನ ಪ್ರತಿನಿಧಿಸುವ ಎಲ್ಲಾ ಕ್ರೀಡಾಪಟುಗಳೊಂದಿಗೆ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಸಂವಾದ ನಡೆಸಲಿದ್ದಾರೆ. ಜುಲೈ 13ರಂದು ಸಂಜೆ 5 ಗಂಟೆಗೆ ಈ ಸಂವಾದ ನಡೆಯಲಿದೆ. ಭಾರತದ 120ಕ್ಕೂ ಅಧಿಕ ಕ್ರೀಡಾಪಟುಗಳು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗಲಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧುಗೆ ಆರಂಭದಲ್ಲಿ ಸುಲಭ ಸವಾಲು ಎದುರಾಗಲಿದೆ. ಮಹಿಳಾ ಸಿಂಗಲ್ಸ್ನಲ್ಲಿ ಜೆ ಗುಂಪಿನಲ್ಲಿ ಸಿಂಧು ಸ್ಥಾನ ಪಡೆದಿದ್ದಾರೆ. 6ನೇ ಶ್ರೇಯಾಂಕಿತ ಸಿಂಧು ಆರಂಭದಲ್ಲಿ 34ನೇ ರ್ಯಾಂಕ್ನ ಹಾಂಗ್ಕಾಂಗ್ನ ಚುಂಗ್ ನಿಂಗಿ ಹಾಗೂ ಇಸ್ರೇಲ್ನ ಕ್ಸಿನಿಯಾ ಪೊಲಿಕಾಪ್ರೋವಾ ವಿರುದ್ಧ ಸೆಣಸಾಡಲಿದ್ದಾರೆ. 3ನೇ ಸುತ್ತಿನಲ್ಲಿ ಸಿಂಧು ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಕಠಿಣ ಸವಾಲುಗಳನ್ನು ಎದುರಿಸಲಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಬಿ ಸಾಯಿ ಪ್ರಣೀತ್ ಡಿ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ 13ನೇ ಶ್ರೇಯಾಂಕವನ್ನ ಹೊಂದಿರೋ ಪ್ರಣೀತ್ ಲೀಗ್ ಹಂತದಲ್ಲಿ ನೆದರ್ಲ್ಯಾಂಡ್ನ 29ನೇ ಶ್ರೇಯಾಂಕಿತ ಮಾರ್ಕ್ ಕೌಲ್ಜೋವ್ ಹಾಗೂ ಇಸ್ರೇಲ್ನ 47ನೇ ರ್ಯಾಂಕ್ನ ಮಿಶಾ ಜಿಲ್ಬರ್ಮ್ಯಾನ್ ಅವರನ್ನ ಎದುರಿಸಲಿದ್ದಾರೆ. ಶ್ರೀಲಂಕಾ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಯಲ್ಲೂ ಮುಂದೂಡಲಾಗಿದೆ. ನಿಗದಿತ ವೇಳಾಪಟ್ಟಿಯಂತೆ ಜುಲೈ 30ರಿಂದ ಆಗಸ್ಟ್ 22ರವರೆಗೆ ಎಲ್ಪಿಎಲ್ 2ನೇ ಸೀಸನ್ ನಡೆಯಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಟೂರ್ನಿಯನ್ನು ನವೆಂಬರ್-ಡಿಸೆಂಬರ್ಗೆ ಮುಂದೂಡಲಾಗಿದೆ ಎಂದು ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ತಿಳಿಸಿದೆ. ಜುಲೈ 13ರಿಂದ ಆರಂಭಗೊಳ್ಳುವ ಟೀಂ ಇಂಡಿಯಾ ವಿರುದ್ಧದ ಸರಣಿಗೆ ಶ್ರೀಲಂಕಾ ತಂಡಕ್ಕೆ ನೂತನ ನಾಯಕನನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಕುಸಲ್ ಪೆರೆರಾರನ್ನ ನಾಯಕತ್ವದಿಂದ ಕೆಳಗಿಳಿಸಲು ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ಮುಂದಾಗಿದೆ. ಆಲ್ರೌಂಡರ್ ಧಸುಮ್ ಶನಕಗೆ ತಂಡದ ಸಾರಥ್ಯವನ್ನ ವಹಿಸೋ ಸಾಧ್ಯತೆ ಇದೆ. ಇದರೊಂದಿಗೆ ಕಳೆದ 3-4 ವರ್ಷದಲ್ಲಿ ಶ್ರೀಲಂಕಾ 6ನೇ ನಾಯಕನನ್ನ ಕಾಣಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸೌತ್ ಸಿನಿ ದುನಿಯಾದ ಖ್ಯಾತ ನಿರ್ದೇಶಕ ಸುಕುಮಾರ್ ಆಕ್ಷನ್ ಕಟ್ ಹೇಳ್ತಾರೆ ಅನ್ನೋ ಸುದ್ದಿ ವೈರಲ್ ಆಗಿದೆ. ಸುಕುಮಾರ್ ದರ್ಶನ್ ರನ್ನ ಈ ಹಿಂದೆ ಭೇಟಿಯಾಗಿದ್ದ ಫೋಟೋ ವೈರಲ್ ಆಗಿತ್ತು. ಅದೇ ಫೋಟೋ ಬಳಸಿ ಸುಕುಮಾರ್ ನಕಲಿ ಖಾತೆಯಿಂದ ಸುಳ್ಳು ಸುದ್ದಿಯೊಂದು ಹರಿದಾಡ್ತಿದೆ. ಸುಕುಮಾರ್ ಮುಂದಿನ ಸಿನಿಮಾವನ್ನ ದರ್ಶನ್ಗೆ ಮಾಡಲಿದ್ದಾರೆ ಅನ್ನೋದನ್ನ ಸುಕುಮಾರ್ ನಕಲಿ ಖಾತೆಯಲ್ಲಿ ಬರೆಯಲಾಗಿದೆ. ಇದೇ ಸುದ್ದಿಯನ್ನ ದರ್ಶನ್ ಅಭಿಮಾನಿಗಳು ವೈರಲ್ ಮಾಡ್ತಿದ್ದಾರೆ. ಆದ್ರೆ ಅದು ಸುಕುಮಾರ್ ಅವರ ನಕಲಿ ಖಾತೆ. ಹಾಗಾಗಿ ಸುಕುಮಾರ್ ದರ್ಶನ್ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ನಕಲಿ ಸುದ್ದಿ. ಮುಂದೆ ದರ್ಶನ್ಗೆ ಸುಕುಮಾರ್ ನಿರ್ದೇಶನ ಮಾಡಿದ್ರೂ ಮಾಡಬಹುದು.
ಬಾಲಿವುಡ್ ನಟಿ ಜಾಕ್ಲಿನ್ ಫೆರ್ನಾಂಡಿಸ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯ ಜಾಕ್ಲಿನ್ ಫೆರ್ನಾಂಡಿಸ್ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನಟಿ ಜಾಕ್ಲಿನ್ ಫೆರ್ನಾಂಡಿಸ್ ಹಾಡೊಂದಕ್ಕೆ ಹೆಜ್ಜೆ ಹಾಕಲಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯಕ್ಕೆ ವಿದಾಯ ಹೇಳಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ರಜನಿಕಾಂತ್ಗೆ ನಿರ್ದೇಶನ ಮಾಡಲು ಅಳಿಯ ಧನುಷ್ ಸಜ್ಜಾಗಿದ್ದಾರೆ. ರಜನಿಯ 170ನೇ ಚಿತ್ರಕ್ಕೆ ನಟ ಧನುಷ್ ಆಕ್ಷನ್ ಕಟ್ ಹೇಳಲಿದ್ದಾರಂತೆ. ಈಗಾಗಲೇ ಸಿನಿಮಾದ ಕಥೆಯನ್ನ ತೆರೆಮರೆಯಲ್ಲಿ ಧನುಷ್ ಸಿದ್ಧ ಮಾಡಿಕೊಳ್ತಿದ್ದಾರಂತೆ. ಈ ಸುದ್ದಿ ಟಾಲಿವುಡ್ನಲ್ಲಿ ವೈರಲ್ ಆಗಿದೆ.